ಬಂದುಬಿಟ್ಟು ಗೈಸ್ ಅವಾಗ 4:53 ಆಗಿತ್ತಂದ್ರೆ ಒಂದು ವೀಡಿಯೋ ಶೂಟ್ ಮಾಡೋದಿತ್ತು. ಅಂದರೆ ಪ್ರಮೋಷನ್ ಅಲ್ಲ, ವೀಡಿಯೋ ಮಾಡೋಕೆ ಬಿಡ್ತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ. ನೋಡೋದು ಹೋಗಿ ಅಪ್ರೋಚ್ ಮಾಡೋದು. ಈಗ ವರುಣ್ ಶೂಟ್ ಮಾಡಾಕತ್ತಾನ ಮಲ್ಪಂಗುಡಿ ಗೈಸ್. ಮಲ್ಪಂಗುಡಿ ಮಾಡಾಕತ್ತಾನೆ. ಒಂದು ಕ್ರೇಜಿ ಸ್ವಲ್ಪ ಗುಡ್ ನ್ಯೂಸ್ ಗೈಸ್. ಒಂದು ತೀರ್ಮಾನ ಅಂತ ಏನಾದ್ರು ತೊಗೊಂತೀವಲ್ಲ, ಒಂದು ಸ್ಟೆಪ್. ಈಗ ನಾವು ಮನಿ ನೋಡಾಕತ್ತೀವಿ ಗೈಸ್ ಫಾರ್ ಸ್ವಂತಕ್ಕೆ. ಸ್ವಲ್ಪ ಒಬ್ರು ಬ್ರೋಕರ್ ಇಟ್ಕೊಂಡು ಹೋಗಿ ಅಡ್ಡಾಡಿ ಬಂದೀನಿ. ಆಫೀಸಾಗ ಅವರು ಇವ್ರು ಇದ್ದಿಲ್ಲ ಅಂತ, ಅದಕ್ಕೆ ಗೈಸ್ ಇದೆ ಆಕ್ಸಿಸ್ ಪಾರ್ಕ್ ಬೆಸ್ಟ್ ಅಂತಂದು 50-50 ಪ್ಲಾನಿಂಗ್ ಐತೆ ಗೈಸ್. ಈಗ ಒಂದು ಮನಿ ಕಟ್ಟಬೇಕಾ, ಕಟ್ಟಿರೋದು ಮನಿನ ತೊಗೋಬೇಕು ಅನ್ನೋದು ಡಿಸ್ಕಷನ್ ಆಗೈತೆ. 3-4 ಡುಪ್ಲೆಕ್ಸ್ ಮನಿ ನೋಡಿ ಬಂದ್ವಿ. ಅನ್ನಾವತ್ತ ರೇಟ್ ಹೇಳಾಕತ್ತಾರ ಗೈಸ್. ಈಗ ಅದಕ್ಕೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಭಾಳ ಐತೆ ಗೈಸ್. ಮತ್ತು ನಾವು ಅಪಾರ್ಟ್ಮೆಂಟ್ ಒಳಗೆ ತೊಗೊಂಡ್ರೆ ಏನಾಗುತ್ತೆ ಅಂತಂದ್ರೆ 50-50 ಐತೆ ಗೈಸ್. ನೀವು ಸ್ವಲ್ಪ ನಮಗೆ ಕ್ಲಾರಿಟಿ ಕೊಟ್ಬಿಟ್ರೆ. ಗುರು ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಗೆ ಸ್ವಾಗತ ರೀ, ಸುಸ್ವಾಗತ ರೀ ಗೈಸ್. ಇವಾಗ ಟೈಮ್ ಬಂದುಬಿಟ್ಟು ಗೈಸ್ ಅವಾಗ 4:53 ಆಗೈತೆ. ಎಲ್ಲಿ ಹೊಂಟಿವಿ ಅಂದರೆ ನಮ್ಮ ಹೊಸಪೇಟೆ ನಿಯರ್ ಇರೋ ಮಲ್ಪಂಗುಡಿ ಹೊಂಟಿವಿ. ಯಾಕಂದ್ರೆ ಒಂದು ವೀಡಿಯೋ ಶೂಟ್ ಮಾಡೋದಿತ್ತು. ಅಂದರೆ ಪ್ರಮೋಷನ್ ಅಲ್ಲ, ಅಂದರೆ ಸೌದಿ ಒಲೆಯಾಗ ಹೋಟೆಲ್ ಐತೆ ಗೈಸ್ ಒಂದು. ಅಂದ್ರೆ ನಾವು ಯಾವಾಗ ಅದು ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಅದು ವೀಡಿಯೋ ಶೂಟ್ ಮಾಡೋಕಂದ್ರೆ ಅಂತಾರೇನು ಗೊತ್ತಿಲ್ಲ. ಒಟ್ಟು ಈ ಟೈಮ್ನಾಗೆ ಹೊಂಟಿವಿ. ಈಗ ಅವ್ರನ್ನೂ ಬರ್ತೀನಿ 5 ಗಂಟೆಗೆ ಬಿಡಬೇಕು. ಸೌದಿ ಒಳಗೆ ಟಿಫಿನ್ ಮಾಡ್ತಾರೆ ಅವ್ರ ಕಡೆಗೆ. ವೀಡಿಯೋ ಮಾಡೋಕೆ ಬಿಡ್ತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ. ನೋಡೋದು ಹೋಗಿ ಅಪ್ರೋಚ್ ಮಾಡೋದು. ಮಾಡಿದರೆ ಓಕೆ, ಇಲ್ಲಾಂದ್ರೆ ಇಲ್ಲ. ಯಾಕಂದರೆ ಓಲ್ಡೆಸ್ಟ್ ಹೋಟೆಲ್ ಅದು ಎಲ್ಲ ಮಲ್ಪಂಗುಡಿ ಅಂದರೆ. ಹೋಗೋಣ ನೋಡೋಣ. ಲೆಟ್ಸ್ ಗೋ. ಈಗ ವರುಣ್ ಶೂಟ್ ಮಾಡಾಕತ್ತಾನ ಮಲ್ಪಂಗುಡಿ ಗೈಸ್. ಮಲ್ಪಂಗುಡಿ ಗೊತ್ತಾದ್ರೆ ಹೊಸಪೇಟೆ ನಿಯರ್ ಗೈಸ್. ಇದು ಇದ್ದರೆ ಗೊತ್ತಾಗುತ್ತೆ. ಅದಕ್ಕೆ ಈಗ ವರುಣ್ ಇದೆ ಕಥೆ ಶೂಟ್ ಮಾಡಾಕತ್ತಾನ. ಇವರು ಇಲ್ಲಿ ಮಾಡಾಕತ್ತಿರೋದು ಸೌದಿ ಹೋದಲ್ಲಿಂದ. ಅದಕ್ಕೋಸ್ಕರ ಈಗ ಇಲ್ಲಿ ಐಟಮ್ಸ್ ಏನೇನು ಇರುತ್ತೆ ನೋಡೋಣ. ಇನ್ನು ಅವರು ಈಗ ಮಾಡಾಕತ್ತಾರೆ. ಈ ಕಡೆ ಸಾಂಬಾರು ಇಟ್ಟರೆ, ಈ ಕಡೆ ಇಡ್ಲಿ ಇಟ್ಟರೆ. ಹೋಟೆಲ್ ನಾರ್ಮಲ್ ಈ ಥರ ಐತಿ. ಅನ್ನ ತಿಂದು ಇಟ್ಟರೆ ಇದಾಗ್ತಂದು ಈಗ ಅನಾವತ್ತ ಬಿಸಿ ಬಿಸಿ ಇಡ್ಲಿ ಆಯಿತು. ಈಗ ಇಲ್ಲಿ ಇಲ್ಲ ಮಾಡಾಕತ್ತಾನೆ ಇಡ್ಲಿನ. ಅನಾವತ್ತ ಬಿಸಿ ಬಿಸಿ ಬಿಸಿ. ಈಗ ಅನಾವತ್ತ ಸ್ವಲ್ಪ ಚಳಿ ಹೊಡೆಯಾಗತೈತಿ. ಕೆಳಗ ಸ್ವಲ್ಪ ಇಡ್ಲಿ ಮಾಡಿದ್ರೆ ಗೈಸ್ ಒಂದು ಕ್ರೇಜಿ ಸ್ವಲ್ಪ ಗುಡ್ ನ್ಯೂಸ್ ಗೈಸ್. ಅಂದರೆ ಇನ್ನಷ್ಟೇ ಇದಿಲ್ಲ, ಅಂದರೆ ಒಂದು ತೀರ್ಮಾನ ಅಂತ ಏನಾದ್ರು ತೊಗೊಂತೀವಲ್ಲ, ಒಂದು ಸ್ಟೆಪ್ ಆ ಥರ ತೊಗೊಂಡು ಗೈಸ್. ಏನಪ್ಪ ಅಂತಂದ್ರೆ ಈಗ ನಾವು ಮನಿ ನೋಡಾಕತ್ತೀವಿ ಗೈಸ್ ಫಾರ್ ಸ್ವಂತಕ್ಕೆ. ಅಂದರೆ ಕಟ್ಟೋದು ಪ್ಲ್ಯಾನ್ 50-50 ಗೈಸ್ ಇರೋದು. ಯಾಕಂದರೆ ಈಗ ನಿಂತು ಕಟ್ಟಿಸ್ಬೇಕಂದ್ರೆ ಸ್ವಲ್ಪ ತ್ರಾಸು, ಪ್ಲಸ್ ಮೆಟೀರಿಯಲ್ಸ್ ಎಲ್ಲ ಇದು. ಅದೇ ಈಗ ನಿಂತು ಕಟ್ಸಿದ್ದಕ್ಕೂ ಮತ್ತು ಈಗ ನಾವು ಖರೀದಿ ಮಾಡೋದಕ್ಕೂ ಇದಾಗುತ್ತೆ. ಖರೀದಿ ಮಾಡೋದನ್ನ ಡುಪ್ಲೆಕ್ಸ್ ಆದಷ್ಟು ನೋಡಾಕತ್ತೀವಿ ಗೈಸ್. ಡುಪ್ಲೆಕ್ಸ್ ಈಗ ಭಾಳ ಅಂದ್ರೆ ಭಾಳ ರೇಟ್ ಹೇಳಾಕತ್ತಾರ. ಇವತ್ತು ಬೆಳಗ್ಗೆ ಒಂದು ರೌಂಡ್ ಹೋಗಿ ಬಂದೆ MPP ಪ್ರಕಾಶ್ ನಗರ. ಸ್ವಲ್ಪ ಒಬ್ಬರು ಬ್ರೋಕರ್ ಇಟ್ಕೊಂಡು ಹೋಗಿ ಅಡ್ಡಾಡಿ ಬಂದೀನಿ. ಅದಕ್ಕೋಸ್ಕರ ಸ್ವಲ್ಪ ಅಮೌಂಟು ಭಾಳ ಆಗಿದೆ ಗೈಸ್. ಅದು ಅಮೌಂಟ್ ಆಮೇಲೆ ಬಂದು ಹೇಳ್ತೀನಿ. ಈಗೊಂದು ಬಲ್ಡೋಟ ಏನೈತಿ, ಅದ್ರ ಬಲ್ಡೋಟ ಆಫೀಸ್ ಬಗ್ಲಗಡೆ ಒಂದು ಆಕ್ಸಿಸ್ ಅಪಾರ್ಟ್ಮೆಂಟ್ ಐತೆ, ದೊಡ್ಡ ಅಪಾರ್ಟ್ಮೆಂಟ್. ಅಲ್ಲೇನು ಐತೆ ಅಂತ ಏನಾಗತ್ತಾರೆ 2 BHK ಕೇಳಾಕತ್ತೀವಿ. ಅಂದರೆ ಅದು ಫರ್ನಿಚರ್ಡ ವಿತೌಟ್ ಫರ್ನಿಚರ್ಡ್ ಯಾವ ಥರ ಏನು ಹೆಂಗೆ ಅಂತ ಅಂದರೆ ಪೂರ ಡೀಟೇಲ್ ಕೇಳಬೇಕಾಯ್ತು. ಅವ್ರು ಹೋಗಿದ್ವಿ ಇದ್ದಿದ್ದಿಲ್ಲ ಗೈಸ್ ಆಫೀಸರು. ಅದಕ್ಕೆ ಇವತ್ತು ಹೋಗಿ ಕೇಳೋಣ ಅಂತಂದೈತೆ. ನಾನು ಹೊಂಟಿವಿ ನೋಡಮ್ಮ ಡೀಟೇಲ್ಸ್ ಏನು ಹೇಳ್ತಾರೆ. ಆದರೆ ಅಲ್ಲಿನೂ ತೋರಿಸಿದ್ರು ಅವರು. ರೂಮ್ನ ತೋರಿಸೋಣ ಯಾವ ಥರ ಏನಿರುತ್ತೆ ಅಂತಂದು. ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಈಗ ಏನಂತಂದು ಅಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಫೈನಲಿ ನಾನು ಹೊರಟು ಬಂದ್ವಿ. ಅಂದರೆ ಅವ್ರ ಆಫೀಸಾಗ ಅವರು ಇವ್ರು ಇದ್ದಿಲ್ಲ ಅಂತ, ಅದಕ್ಕೆ ಗೈಸ್ ಇದೆ ಆಕ್ಸಿಸ್ ಪಾರ್ಕ್ ಬೆಸ್ಟ್ ಅಂತಂದು ನಮ್ಮ ಹಾಸ್ಪಿಟಲ್. ಪೂರ ಹೆವಿ ಲೆಂತಿ ಗೈಸ್ ಇದಿರೋದು. ಇದ್ರಾಗ ಡಿವೈಡ್ ಮಾಡಿಬಿಟ್ಟಾನ 1 BHK ಪೂರ ದೊಡ್ಡದು ಅಪಾರ್ಟ್ಮೆಂಟ್. 2 BHK 3, 4 ಮಟ್ಟ ಮಾಡ್ಯಾನ. ಮೇಲೆ ಸ್ವಿಮ್ಮಿಂಗ್ ಪೂಲು, ವಾಕಿಂಗ್ ಗೀಕಿಂಗ್ ಎಲ್ಲ ಮೇಲೆ ಮಾಡ್ಯಾನ. ಅದಕ್ಕೆ ಇದ್ರದ್ದು ಡೀಟೇಲ್ಸ್ ತೊಗೊಂಡ್ಬಂದ್ರೆ ಇವತ್ತು ಟೈಮ ಸರಿ ಇಲ್ಲ ಗೈಸ್. ಈಗ ಫೈನಲಿ ಮನೆಗೆ ಬಂದು ಭಾಳ ತಾತು ಗೈಸ್. ನಿಮಗೆ ಹೇಳೋದೊಂದು ಮರ್ತುಬಿಟ್ಟಿದ್ದೆ. ಸೊ ಗೈಸ್ ಈಗ ಪ್ಲ್ಯಾನಿಂಗ್ ಫಾರ್ ಈಗ ಹೆಂಗೈತೆ ಅಂದ್ರೆ ಒಂದು 50-50 ಪ್ಲ್ಯಾನಿಂಗ್ ಐತೆ ಗೈಸ್. ಈಗ ಒಂದು ಮನಿ ಕಟ್ಟಬೇಕಾ, ಒಂದು ಇದು ತೊಗೋಬೇಕಾ, ಅಂದರೆ ಕಟ್ಟಿರೋದು ಮನಿನ ತೊಗೋಬೇಕಾ ಅನ್ನೋದು ಡಿಸ್ಕಷನ್ ಆಗೈತೆ. ಇವೆಲ್ಲ ವ್ಲಾಗ್ನಾಗ ಹೇಳ್ಬೇಕಾ ಬೇಡ ಗೊತ್ತಿಲ್ಲ, ಇರೋದನ್ನಂತ ಹೇಳಾಗೈತೀನಿ ಗೈಸ್ ನಾನು. ಮನೆಗೆ ಆಮೇಲೆ ಉಳ್ಬೋದು, ಇವೆಲ್ಲ ಹೇಳ್ಬಾರ್ದು. ಅದು ಎಂಥದ್ದು ಉಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಗೈಸ್ ತೊಗೊಳೋದು ಅನ್ನೋದು ಇತ್ತು. ಇವತ್ತು ಬೆಳಗ್ಗೆ ನಾನು MP ಪ್ರಕಾಶ್ ನಗರ ಕಡೆ ಇರೋ 3-4 ಡುಪ್ಲೆಕ್ಸ್ ಮನಿ ನೋಡಿ ಬಂದ್ವಿ. ಅನ್ನಾವತ್ತ ರೇಟ್ ಹೇಳಾಕತ್ತಾರ ಗೈಸ್.
ಅನಾಹುತ ಅಂದರೆ ಅನಾಹುತ ರೇಟ್ ಹೇಳಕತ್ತಾರ. ಇನ್ನೊಂದ್ರು ಕಟ್ಸಿರೋ ಮನೆದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ ಗೈಸ್. ಇದ್ದಂಗೆ ಏನಿಲ್ಲ ಅಂದರು. ಅದಕ್ಕೆ ಈಗ ಏನು ಮಾಡಬೇಕು ಏನಿಲ್ಲ ಅನ್ನೋದು ನೋಡಕತ್ತೀವಿ ಗೈಸ. ಈಗ ಸೈಟ್ ಇದೆ ಗೈಸ, ಅಂದರೆ 20-30 ಇದೆ. ಅದನ್ನು ಕಟ್ಟಿಸ್ಬೇಕಂದ್ರು ಕಟ್ಸೋಕ್ಕೂ ರೆಡಿ ಐತಿ. ಆದರೂ ಏನೋ ಸ್ವಲ್ಪ ಇಟ್ಟರೆ ಆಗ್ಬೋದು ಏನು ಅಂತ ಅನ್ನೋದು ಒಂದು ಇಂಟೆನ್ಷನ್ ಗೈಸ್ ಅಷ್ಟೇ. ಅಂದರೆ ನಮ್ಮ ಮನೆಗಿರೋ ಸಾಮಾನಾಗ ಸ್ವಲ್ಪ ಕಂಪೇರ್ ಮಾಡಿದರೆ ಮುಂದೆ ಫ್ಯೂಚರ್ ನೋಡಿ ಇದು ಮಾಡಿ ಕಟ್ಟಬೇಕಾಗತ್ತೆ ಅಂದರೆ ಗೊತ್ತಾಗುತ್ತೆ. ಅಂದರೆ ನನಗೆ ಈಗ ಅಂದರೆ ಎಕ್ಸಾಂಪಲ್ ಫಾರ್ ನಮಗೆ ಈಗ ನನಗೆ ಇನ್ನೂ ಸ್ವಲ್ಪ ಅಷ್ಟು ಕ್ಲಾರಿಟಿ ಸಿಗೋದು. ನೀವೇನಾದ್ರು ಸ್ವಲ್ಪ ನನಗೆ ಸಜೆಸ್ಟ್ ಮಾಡಿದರೆ, ಅಂದರೆ ಮನೆ ಕಟ್ಟೋದು ಚಲೋನ ಕಟ್ಟಿರೋದು ಮನೆ ತೊಗೊಳೋದು ಚಲೋನ ಅಂದರೆ ಈಗಿನ ಸಂಬಂಧದಾಗ ಅಂತ ಅನ್ನೋದು. ಅದಕ್ಕೆ ಗೈಸ್ ಅದನ್ನು ನೋಡಿ ಏನಂತ ನೀವು ಸ್ವಲ್ಪ ಕಮೆಂಟ್ ಆಗಿಬಿಟ್ರೆ ನಮ್ಗೆ ಸ್ವಲ್ಪ ಇದಾಗುತ್ತಾ ಅಂತ ಐತಿ. ಅದಕ್ಕೆ ಈಗ ಅದೇ ರಿಸರ್ಚ್ ಆಗೈತಿ. ಈಗ ಮಾಮ ಬರಬೇಕು, ಮಾಮ ಬಂದು ಅವ್ರಿಗೆ ಹೇಳ್ಬೇಕು ಏನು ಏನಂತಂದು. ಅದಕ್ಕೆ ಈಗ ಹೋಗಿದ್ವಿ, ಅದು ಆಗಲಿಲ್ಲ ಗೈಸ್ ಕೆಲಸ, ಯಾಕಂದರೆ ಆಫೀಸವ್ರು ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಈಗ ನಾಳೆ ಬೆಳಗ್ಗೆ ಹೋಗಿ ಅದನ್ನು ಕೇಳಬೇಕು ಏನು ಹೆಂಗಂತ. ಅದು ಕೇಳಿದ್ದು ಗೈಸ್ ಇಷ್ಟು ಅಂತ ಹೇಳಿದ್ರು. ಅದು ನನಗೆ ಕ್ಲಾರಿಟಿ ಏನು ಸಿಗಲಿಲ್ಲ. ಇದು ಫರ್ನಿಚರ್ಡ ಅಂದರೆ ಎಲ್ಲ ರೆಡಿಮೇಡ್ ಎಲ್ಲ ಒಂದೊಂದು ಹೆಂಗಿರ್ತದೆ ಅಂದರೆ ಎಲ್ಲ ಇರ್ತದೆ. ಸೋಫಾ ಗೀಫಾ ಟಿ ವಿ ಇವೆಲ್ಲ ಕೊಟ್ಟಿರ್ತಾರೆ, ವಿತ್ ಫರ್ನಿಚರ್ಡ್ ಎಲ್ಲ ಕೊಟ್ಟಿರ್ತಾರೆ. ಅದಕ್ಕೆ ಸಪ್ರೇಟ್ ಅಮೌಂಟ್ ಇರುತ್ತೆ. ಇದು ಅದನ್ನು ಏನಂತಂದು ಕೇಳಬೇಕಾಯ್ತು. ನನ್ನ ಪ್ರಕಾರ ಇರೋಲ್ಲ ಫರ್ನಿಚರ್, ನಾವು ಮಾಡ್ಕೋಬೇಕು ಅನ್ನೋ ಒಂದು ಇದು ಇರುತ್ತೆ. ಅದಕ್ಕೆ ಈಗ ಅದಕ್ಕೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಭಾಳ ಐತೆ ಗೈಸ್. ಯಾವುದು ಈಗ ನಾವು ಏನಾರು ಕಾಂಪ್ಲೆಕ್ಸ್ ಅಪಾರ್ಟ್ಮೆಂಟ್ ಒಳಗೆ ನಾವು ತೊಗೊಂಡ್ರೆ ಹೆಂಗಿರ್ತಂದರೆ, ಈ ಎಕ್ಸಾಂಪಲ್ ನಾವು ಮನೆ ಕಟ್ಟಿದ್ವು ಅಂದ್ರೆ ಮುಂದೆ ನಮಗೇನಾರ ಇದಕ್ಕಿಂತ ಇನ್ನೊಂದು ದೊಡ್ಡ ಮನೆ ಕಟ್ಟಬೇಕು, ಅದೇ ಆ ಥರ ಈ ಥರ ಏನಾರು ಇತ್ತಂತಂದರೆ ಕಟ್ಟಿರೋದು ಮನೆಯನ್ನು ಬಾಡಿಗೆ ಕೊಡ್ಬೋದು, ಇಲ್ಲ ಸೇಲಾರ್ ಮಾಡ್ಬೋದು. ಅದು ಅಡ್ವಾಂಟೇಜೇ ಬರೋದು ಗೈಸ್. ಮನೆ ಏನಾರು ಕಟ್ಟೋದಿರಲಿ ಇದಿರಲಿ. ಅಕಸ್ಮಾತ್ ನಾವು ಅಪಾರ್ಟ್ಮೆಂಟ್ ಒಳಗೆ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ, ಈಗ ಎಕ್ಸಾಂಪಲ್ ಅದು ಹೆಂಗಿರುತ್ತೆ, ನಾನು ಈಗ ಅದು ಮೇನ್ ಡೌಟ್ ಇರೋದು ಏನಂತಂದರೆ, ಎಕ್ಸಾಂಪಲ್ ಈಗ ನಾವು ಖರೀದಿ ಮಾಡಿ ತೊಗೊಂಡ್ವಿ ಅಪಾರ್ಟ್ಮೆಂಟ್ ಒಳಗೆ ಒಂದು 10-15 ವರ್ಷ ಆದಮೇಲೆ, ಅಂದರೆ ಶ್ರೇಯಸಣ್ಣಗೆಲ್ಲ ಕೇಳಿದೆ. ಶ್ರೇಯಸಣ್ಣ ನನಗೆ ಕ್ಲಾರಿಟಿ ಕೊಟ್ಟಿದ್ದು 10-15 ವರ್ಷ ಆದಮೇಲೆ ನೀನು ಅದನ್ನು ರೆಂಟ್ ಕೊಡೋಕ್ಕಾಗತ್ತೇ ಇಲ್ಲ. ಅಂದರೆ ಈಗ ಎಕ್ಸಾಂಪಲ್ ಬೇರೆ ಕಡೆ ಹೊಂಟಿನಿ, ಎಲ್ಲೋ ಒಂದು ದೊಡ್ಡ ಮನೆ ಕಟ್ಸೋದು ಐತೆ ಆಸೆ, ಕಟ್ಸಿದೆ. ಈಗ ಇಲ್ಲಿ ಬಿಟ್ಟು ಹೋಗುತ್ತೆ ಇಲ್ಲಿ, ಯಾಕಂದರೆ ಇಲ್ಲಿ ಇಷ್ಟು ಲಕ್ಷ ಅಂತ ಕೊಟ್ಟಿರ್ತೀವಿ ನಾವು. ಅದನ್ನೇನು ನಮ್ಗೆ ಅದನ್ನು ನಾವು ರೆಂಟ್ ಕೊಡ್ಬೋದಾ, ಏನು ಅವರು ಇಷ್ಟು % ಕಟ್ ಮಾಡ್ಕೊಂಡು ಕೊಡ್ತಾರೋ ಅಮೌಂಟನ್ನ, ಏನು ನಾವು ಕೊಟ್ಟಿರೋದು ಅಮೌಂಟೇ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದನ್ನು ಮೇನ್ ಕ್ಲಾರಿಟಿ ತಿಳ್ಕೊಬೇಕು ಗೈಸ್. ಅದೊಂದು. ಇನ್ನೊಂದು ಇಲ್ಲಿ ಈ ಅಪಾರ್ಟ್ಮೆಂಟಾಗ ಏನಂದರೆ ಸೇಫ್ಟಿ ಇರುತ್ತೆ ಗೈಸ್, ಎಲ್ಲ ಥರ ಸೇಫ್ಟಿ ಇರುತ್ತೆ. ಕಿಟಕಿಟಿ ಇರಲ್ಲ. ಕಿಟಕಿಟಿ ಅಂದ್ರೇನು ಬಗ್ಲಾಗಿಲ್ಲದೇನಿಲ್ಲ. ಆಗ ನಾವು ಸ್ವಂತ ತೊಗೊಂಡು ಏನು ತಲೆ ಕೆಡ್ಸ್ಕೊಳೋದಿರಲ್ಲ. ಅದ್ರ ಇರ್ತವೆ ಗೈಸ್, ಅವೆಲ್ಲ ಇರ್ತವೆ. ಸ್ವಂತ ಅಂದರೆ ಅದು ನಮ್ಮ ಇಷ್ಟ ಬಂದಾಗ ಕಟ್ಸ್ಕೊಳೋದು ಆ ಥರ ಇರುತ್ತೆ. ಅದಕ್ಕೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಈ ಥರ ಇದೆ ಗೈಸ್ ಇದ್ರಾಗ ಅಪಾರ್ಟ್ಮೆಂಟಾಗ. ಅದೇ ನೋಡ್ಬೇಕು ಗೈಸ್. ಇನ್ನೊಂದು ಅಕಸ್ಮಾತ್ ಈಗ ಅಪಾರ್ಟ್ಮೆಂಟಾಗ ನಾವೇನಾರು ತೊಗೊಂಡ್ವಿ ಅಂದರೆ ಈ ಕಡೆ 20-30 ಇದು ಇರೋದೆಲ್ಲ ಕಡಿಸಿ ಬಾಡಿಗೆ ಕೊಡ್ಬೋದು. ಅಂದರೆ ಇಷ್ಟು ಕಡಿಸಿ ಬಾಡಿಗೆ ಕೊಟ್ಬಿಟ್ರೆ ಅದು ಇದು ತಿಂಗಳ ಹಿಂಗೆಲ್ಲ ಇರುತ್ತೆ. ಅದು ಫ್ಯೂಚರ್ಗೂ ನಮಗೆ ವೆಲ್ ಸೇವಿಂಗ್ ಇದಾಗುತ್ತೆ ಅಂತ ಒಂದು ಇಂಟೆನ್ಷನ್ ಆಗಿ. ಅಂದರೆ 50-50 ಐತೆ ಗೈಸ್. ನೀವು ಸ್ವಲ್ಪ ನಮಗೆ ಕ್ಲಾರಿಟಿ ಕೊಟ್ಬಿಟ್ರೆ, ಅಂದರೆ ನಿಮ್ಮ ಅನಿಸಿಕೆ ನಿಮ್ಮ ಅನುಭವ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಟ್ರೆ ನಮಗೂ ಇದಾಗುತ್ತೆ. ಅದಕ್ಕೆ ಈಗ ನೋಡ್ಬೇಕು ಗೈಸ್, ಅದನ್ನೇ ಈಗ ನೋಡಕತ್ತೀವಿ. ಇವತ್ತು ಬೆಳಗ್ಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಮಮ್ಮಿನೂ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ತೋರಿಸೋದು ಸ್ವಲ್ಪ ಇದಿತ್ತು, ಯಾಕಂದರೆ ಹಂಗಿತ್ತು ಗೈಸ್ ಸಿಚುವೇಶನ್ಸ್. ಅದಕ್ಕೆ ವ್ಲಾಗ್ ಮಾಡಬೇಕಂತಲೇ ಇದ್ದೆ ಗೈಸ್, ಇವತ್ತು ಆಗಲಿಲ್ಲ. ಅಂದರೆ 3 ಮನೆ ಏನಿತ್ತು ಹೊರಗಿಂದ ನೋಡಿದ್ವಿ. ಬೀಗ ಸಾಯಂಕಾಲ ಅಂತಂದ್ರು, ಇವತ್ತು ಮಳೆ ಸಾಯಂಕಾಲ ಹೊಡೆದ್ಬಿಡ್ತು. ಅದಕ್ಕೆ ಬೀಗ ತರೋಕ್ಕಾಗಲಿಲ್ಲ, ಅವರು ಕರೀಲಿಲ್ಲ. ಅದಕ್ಕೆ ನಾಳೆ ಬೆಳಗ್ಗೆ ಅದನ್ನು ತೋರಿಸೋಣ ನಿಮಗೆ. ಅವ್ರದ್ದು ಕರೆದ್ರೆ ಹೋಗಿ ತೋರಿಸ್ತೀವಿ ಗೈಸ್. ಡೂಪ್ಲೆಕ್ಸ್ ಮನೆ ಆ ಥರ ಏನು ಹೆಂಗೆ ಅಂತಂದು ಭಾಳ ಅಂದ್ರೆ ಭಾಳ ಅಮೌಂಟ್ ಹೇಳಕತ್ತಾರ. ನೋಡ್ಬೇಕು ಗೈಸ್, ಅದು ಅಮೌಂಟ್ ಬಗ್ಗೆ ಆಮೇಲೆ ವಿಚಾರಣೆ ಮಾಡೋಣ ಗೈಸ್. ಅದಕ್ಕೆ ಇದ್ರ ಸ್ವಲ್ಪ ಡಿಸ್ಕಷನ್ ಐತೆ ಮನ್ಯಾಗ. ನೋಡ್ಬೇಕು, ಮಾಮ ಬಂದಾಗ ನೋಡೋಣ. ನಮ್ಮ ಮಮ್ಮಿಗೂ ಕೇಳೋಣ ಏನಂತಂದು.